31,000 ಮತಗಳ ಅಂತರದಿಂದ ನಾನು ಜಯವನ್ನು ಗಳಿಸಿದ್ದೆ. ಆದರೆ 2019ರಲ್ಲಿ ನನ್ನ ಗೆಲುವಿನ ಅಂತರ 1,39,000 ಇತ್ತು. ಅದಕ್ಕೆ ಮುಖ್ಯ ಕಾರಣ ಎಸ್ಟಿ ಸಮಾಜದ, ಅದರಲ್ಲೂ ವಿಶೇಷವಾಗಿ ಪರಿವಾರದವರು ನನ್ನನ್ನು ಕೈ ಹಿಡಿದವರು. ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರುವಂತಹ ಬಾಲರಾಜ್ ಅವರು ಈಗ ವೇದಿಕೆಗೆ ಆಗಮಿಸಿದ್ರು. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಯಾಕಾಗಿ ಪರಿವಾರ ಸಮಾಜದವರು ನನ್ನನ್ನು ಕೈ ಹಿಡಿದಿದೆ ಅಂತ ಹೇಳಿದ್ರೆ, 2018ರಲ್ಲಿ ಇವತ್ತು ವೇದಿಕೆ ಮೇಲೆ ಅಪ್ಪಣ್ಣ ಅವರಿಲ್ಲ, ಸಿದ್ದರಾಜ್ ಇದ್ದಾರೆ, ನಮ್ಮ ಶಿವು ಇದ್ದಾರೆ, ಮೇಯರ್ ಕೂಡ ಆಗಿದ್ರು. ನಾವೆಲ್ಲ ಚಾಮರಾಜನಗರ ಜಿಲ್ಲೆಯಲ್ಲಿ, ಚಾಮರಾಜನಗರದಲ್ಲಿ ಪರಿವಾರ ಮತ್ತು ತಳವಾರದವರಿಗೆ ನಿಮ್ಮನ್ನ ಎಸ್ಟಿ ಕ್ಯಾಟಗರಿಗೆ ಸೇರಿಸ್ತೀವಿ ಅಂತ ಹೇಳಿ ಒಂದು ದೊಡ್ಡ ಬೃಹತ್ತಾದಂತಹ ಸಾರ್ವಜನಿಕ ಸಮಾರಂಭವನ್ನು ಮಾಡಿ ಅಮಿತ್ ಶಾ ಅವರನ್ನು ಕಳಿಸಿ ನಾವು ನಿಮಗೆ ಭರವಸೆ ಕೊಟ್ಟಿದ್ವಿ. ಅದಾದ ನಂತರ ಚುನಾವಣೆಯಲ್ಲಿ ನೀವು ನಮ್ಮನ್ನ ಕೈ ಹಿಡಿದ್ರಿ. ರಾಜ್ಯದಲ್ಲಿ 104 ಸೀಟನ್ನು ಗೆದ್ದರೂ ಕೂಡ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯವಾಗಿಲ್ಲ. ಆದ್ರೆ 2019ರಲ್ಲಿ ಮತ್ತೆ ನೀವು ನನ್ನನ್ನು ಕೈ ಹಿಡಿದ್ರೆ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಈ ಭಾಗದಲ್ಲಿ ಕೈ ಹಿಡಿದ್ರಿ. ಸಾಮಾನ್ಯವಾಗಿ ರಾಜಕಾರಣಿಗಳು ಕೊಟ್ಟ ಭರವಸೆಯನ್ನು ಮತ್ತೆ ನೆನಪು ಮಾಡಿಕೊಳ್ಳೋದು ಮುಂದಿನ ಚುನಾವಣೆ ಬಂದಾಗ. ಯಾಕಂದ್ರೆ ಅಲ್ಲಿವರೆಗೂ ಜನ ಬರ್ತಾ ಇರಬೇಕು, ಬೇಡಿಕೆ ಸಲ್ಲಿಸ್ತಾ ಇರಬೇಕು. ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಈಡೇರಿಸ್ತೀವಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಈಡೇರಿಸಿ ಮತ್ತೆ ನಿಮ್ಮನ್ನು ಓಟನ್ನು ಪಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಸಿದ್ದರಾಜಣ್ಣ ಮತ್ತು ಅಪ್ಪಣ್ಣ, ಶಿವಕುಮಾರ್ ಇರ್ಬೋದು, ನನ್ನ ಜೊತೆ, ನನ್ನ ಸಹೋದರನ ಜೊತೆ, ನಮ್ಮ ಜೊತೆ ನಿಂತ್ಕೊಂಡ್ರು. ನಾವು ಚುನಾವಣೆಗಿಂತ ಪೂರ್ವಭಾವಿಯಾಗಿ